ಅದನ್ನು ಶುರು ಮಾಡಿದ್ದೆ ಎಲ್ಲರೂ ಬಿಡಿ ಹೆಂಗೈತೆ ನಮಸ್ಕಾರ ಎಲ್ಲರಿಗೂ ಅಂತಮ್ಮ ಕಾಮಿಡೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸುಸ್ವಾಗತ. ಏನಪ್ಪ ಅಂದ್ರೆ ಇಡೀ ದಿವಸ ನೀವು ಹೊಸ ಹೊಸ ಜಾಗಗಳ ದೇವಾಲಯಗಳು ನೋಡಿದ್ರಿ. ಈಗ ಹಂಗೆ ಫುಡ್ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ. ಇಲ್ಲಿ ಒಬ್ರು ಮುದೋಳ ಕಡೆ ಫ್ಯಾಕ್ಟ್ರಿ ಮುಂದೆ ಫ್ರೆಂಡ್ಸ್ ಎಗ್ರೈಸ್ ಸೆಂಟರ್ ಅಂತ ಐತಿ. ಮಸ್ತ್ ಮಾಡ್ತಾನೋ, ಭಾರಿ ಎಗ್ರೈಸ್ ಮಾಡ್ತಾನೋ. ಆ ಎಗ್ರೈಸ್ ಯಾವ ಥರ ಮಾಡ್ತಾನೋ ಮತ್ತು ಬರೀ ಎಗ್ರೈಸ್ ಅಷ್ಟೇ ಅಲ್ಲ, ಬಿರಿಯಾನಿ ಎಗ್ರೈಸ್ ಆಮ್ಲೆಟ್ ಎಲ್ಲ ಮಾಡ್ತಾನೋ. ಅದು ಯಾವ ಥರ ಮಾಡ್ತಾನೋ, ಹೆಂಗೆ ಮಾಡ್ತಾನೋ. ಮತ್ತು ಈಗ ಹೋಗಿ ತಿನ್ನಾಕ ಹೋಗಾಕತ್ತೀವಿ ನಾವು ಟೇಸ್ಟ್ ಮಾಡಕ್ಕೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಟೇಸ್ಟ್ ಮಾಡ್ಸಕ್ಕೆ. ಹಂಗೆ ನೀವು ಈ ಕಡೆ ಮುದೋಳ ಕಡೆದು ಬಂದಾಗ ಬರ್ರಿ, ನಿರಾನಿ ಫ್ಯಾಕ್ಟ್ರಿ ಬಾಜು ಐತ್ರಿ ಅದ. ಬರ್ರಿ ಫ್ರೆಂಡ್ಸ್ ಎಗ್ರೈಸ್ ಸೆಂಟರ್ ಹೋಗೇ ಬಿಡೋಣ. ಅದನ್ನು ಶುರು ಮಾಡಿದ್ದೆ ಎಲ್ಲರೂ ಬಿಡಿ ಎಲ್ಲರೂ. ಹೆಂಗೈತೆ ಏನಪ್ಪ ಅಂದ್ರೆ ಎಗ್ರೈಸ್ ಸ್ಪೆಷಲ್ ಇಲ್ಲಿ ಮಾಡಿಡಂಗಿಲ್ಲ ತಯಾರ. ನೀವು ಎಷ್ಟು ಹೇಳ್ತಿರಲ್ಲ ಅಷ್ಟು ಪ್ಲೇಟ್ ಮಾಡ್ತಾರೆ. ಮತ್ತು ಇವು ಬರೀ ಎಗ್ರೈಸ್ ಅಷ್ಟೇ ಅಲ್ಲ, ಆಮ್ಲೆಟ್, ಬಿರಿಯಾನಿ, ಫ್ರಾಯ ಏನು ಬೇಕಾದ್ರೆ ನೀವು ತೊಗೋಬೋದು. ಡೈರೆಕ್ಟ್ ಮುದೋಳ್ನಾಗ ಬಂದ್ರಂದ್ರೆ ಬರೋ ಹಾದ್ಯಾಗ ಐತಿದೆ ನಿರಾನಿ ಫ್ಯಾಕ್ಟ್ರಿ ಬಾಜುಕ್ಕೆ. ಒಂದ್ಸಲ ನೀವು ಟೇಸ್ಟ್ ನೋಡಿಬಿಡ್ರಿ. ಹೆಂಗೈತಪ್ಪ ಟೇಸ್ಟ್? ಏನಿಲ್ಲ, ಸ್ವಲ್ಪ ಖಾರ ಮಾಡ್ಯಾರು, ಬಾಯ ಶುಂಠಿ ಪೇಸ್ಟ್ ಹಾಕ್ಯಾರು, ಮಸ್ತ್ ಬರಾತಿ ನೋಡ್ರಿ. ತಿನ್ನಾಕ ಪುಣ್ಯ ಮಾಡಿರ್ಬೇಕು, ಹಂಗಾಗೈತಿ. ಮತ್ತೇನು ಫುಲ್ ಹೊಸನ ಆಗೈತಿ. ಎಗ್ರೈಸ್ ಹೊಟ್ಟೆ ತುಂಬಿತಿಲ್ಲ ನಿನಗನ? ಖಾರ ಆಗೈತಿ, ಆಗೈತಿ. ಒಂದು ಬಂದು ತಿಂದು ನೋಡ್ರಿ, ಎಲ್ಲಾಗೈತಿ ಕಿಕ್ಕ. ಬ್ಯಾ ನೀರು ಬಿಡತ್ತ ಒರ್ಸ್ಕೊಂಡು ಅದ್ರಾಗ ರೈಸ್ ಐತಿ. ಒಂದು ಸಿಂಗಲ್ ಇನ್ನು ಒಳ್ಳೆಕ್ ಬಂದಿವ್ರಿ. ಹೊಸವಾದ ಬಕಾಸೂರಾಗಿನಿ ಕರೆಕ್ಟ್ ಮಿಸ್ತು. ಎಗ್ರೈಸ್ ಅಂದ್ರೆ ಇಷ್ಟ ನಿಂಗೆ ಭಾಳ? ಅದೇನೋ ಅಂತಾರಲ್ಲ, ಮತ್ತು ಭಾರಿ ಇಷ್ಟ ಎಗ್ರೈಸ್ ಅಂದ್ರೆ. ನಾ ಹೆಂಗೆ ಅನ್ಸುತ್ತೆ ತಗೊಂಡ್ಬಿಟ್ಟು ನೀವು ಬಂದು ತಿಂದು ನೋಡ್ರಿ, ಹೆಂಗೆ ಅನ್ಸತ್ತೆ ತಿಂದು ಕೂಡಲೇ ಕಮೆಂಟ್ ಮಾಡಿರಿ. ಮಳೆ ಬರಾಕೈತು, ವಿಡಿಯೋ ಬಂದು ಮಾಡಿ. ಅಣ್ಣ ಎಗ್ರೈಸ್ ಅಂಗಡಿ ಇಟ್ಟು ಎಷ್ಟು ದಿವಸ ಆಯ್ತು ನೀವು? 2 ವರ್ಷ ಆಯ್ತು. ಬೇರೆ ಏನೇನು ಮಾಡ್ತೀರಣ್ಣ ಮತ್ತೆ ಎಗ್ರೈಸ್ ಬಿಟ್ಟು? ಹಾಂ ಹಾಂ ಮಾಡಿ ಲಾಸ್ಟ್ ಟೈಮ್ ಒಂದು 2 ಸಲ ತಿಂದಿದ್ದೀರಿ, ಮತ್ತೆ ಅದಕ್ಕೆ ಬರ್ತೀವಿ. ಆಮ್ಲೆಟ್ ಸಾಯಂಕಾಲ ಅಷ್ಟ ಮಾಡ್ತಾರಣ್ಣ? ಹಾಂ ಹಾಂ ಹಾಂ. ಅಂದ್ರೆ ಮುಂಜಾನೆ ಎಷ್ಟಿಂದ ಚಲೋ ಆಗಿ ಎಷ್ಟಿಂದ ಬಂದಾಗತ್ತಣ್ಣ? 1 ರಿಂದ 10 ಗಂಟೆ. ದೊಣ್ಣೆ ಬಿರಿಯಾನಿ ಸ್ಪೆಷಲ್, ಬೆಂಗಳೂರು ಸ್ಪೆಷಲ್. ಹಾಂ ಹಾಂ, 60 ರೂಪಾಯಿ ಪ್ಲೇಟ್. ಉತ್ತರ ಕರ್ನಾಟಕ ಒಳಗೆ ಇಂಥ ಫುಡ್ ಅದಾವ ಅಂತೇಳಿ ನಾವು ಇದು ಮಾಡಕತ್ತೀವಿ. ಚಲೋ ಮಸ್ತ್ ಮಾಡಿದ್ರಿ ಟೇಸ್ಟ್. ಮತ್ತೆ ಬರ್ತೀವಣ್ಣ. ನೀವಿಬ್ಬರು ಅಣ್ಣ ತಮ್ಮ? ಆಯ್ತು ಬರ್ತೀವಣ್ಣ, ಬಾಯ್.